ಕೆಟಿವಿ ವೀಕ್ಷಕರಿಗೆ ನಮಸ್ಕಾರಗಳು. ಶ್ರೀ ಗುರು ದಕ್ಷಿಣಾಮೂರ್ತಿ ಶ್ರೀ ಪರಶುರಾಮ ದೇವಾಲಯದಲ್ಲಿ ಯುಗಾದಿ ಹಬ್ಬದ ಪ್ರಯುಕ್ತ ವಿಶೇಷ ಪೂಜೆ. ಸುದ್ದಿಯ ವಿವರ. ಕೋಲಾರ ಮುಳಬಾಗಿಲು ರಸ್ತೆಯ ಕೋಲಾರಮ್ಮ ಕೆರೆ ಅಮಾನಿಕೆರೆ ಕಟ್ಟೆಯ ಮೇಲಿರುವ ಶ್ರೀ ಗಣಪತಿ ಶ್ರೀ ಪರಶುರಾಮ ಶ್ರೀ ಗುರು ದಕ್ಷಿಣಾಮೂರ್ತಿ ದೇವಾಲಯದಲ್ಲಿ ಯುಗಾದಿ ಹಬ್ಬದ ಪ್ರಯುಕ್ತ ಸ್ವಾಮಿಗೆ ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ವಿಶೇಷ ಪೂಜೆ, ಹೂವಿನ ಅಲಂಕಾರ, ರುದ್ರಾಭಿಷೇಕ, 1001 ಬಿಂದಿಗೆಗಳಿಂದ ಹಾಲಿನ ಅಭಿಷೇಕ, ರುದ್ರಾಭಿಷೇಕ, ಪಂಚಾಮೃತ ಅಭಿಷೇಕ ಮತ್ತು ಮಹಾಮಂಗಳಾರತಿ, ಪ್ರಸಾದ ವಿನಿಯೋಗ ಬಹಳ ಅದ್ದೂರಿಯಾಗಿ ನೆರವೇರಿತು. ಯುಗಾದಿ ಹಬ್ಬದ ಪ್ರಯುಕ್ತ ಭಕ್ತಾದಿಗಳಿಗೆ ಬೇವು ಬೆಲ್ಲ ಪ್ರಸಾದ ವಿನಿಯೋಗ ನೀಡಲಾಯಿತು. ಈ ಎಲ್ಲ ಪೂಜಾ ಕೈಂಕರ್ಯಗಳ ನೇತೃತ್ವವನ್ನು ಕೋಲಾರ ಜಿಲ್ಲಾ ಅರ್ಚಕರ ಸಂಘದ ಜಿಲ್ಲಾಧ್ಯಕ್ಷರು ಹಾಗೂ ಶ್ರೀ ಕೋಲಾರಮ್ಮ ದೇವಿ ಶ್ರೀ ಸೋಮೇಶ್ವರ ಸ್ವಾಮಿ ದೇವಾಲಯದ ಪ್ರಧಾನ ಅರ್ಚಕರಾದ ಶ್ರೀ ಸೋಮಶೇಖರ್ ದೀಕ್ಷಿತ್ ಅವರ ಎರಡನೇ ಮಗನಾದ ಕಾರ್ತಿಕ್ ದೀಕ್ಷಿತ್ ರವರು ನೆರವೇರಿಸಿಕೊಟ್ಟರು. ಈ ಸಂದರ್ಭದಲ್ಲಿ ಸಾವಿರಾರು ಭಕ್ತರು ದೇವಸ್ಥಾನಕ್ಕೆ ಆಗಮಿಸಿ ಸ್ವಾಮಿಯ ದರ್ಶನ ಪಡೆದು ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಭಗವಂತನ ಕೃಪೆಗೆ ಪಾತ್ರರಾಗಿ ಪ್ರಸಾದವನ್ನು ಸ್ವೀಕರಿಸಿದರು. ವರದಿ ಪರ್ವೀಜ್ ಅಹಮದ್. ಅಗಣಿತ ಗುಣಗಣ ಅಮೃತ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಆನಂದಾಮೃತಾಶ್ರಿತ ರಕ್ಷಕ ಶಂಕರಾಯ ಮಹಾಶಿವನಾಯ ತತ್ವಾಂಗಿನಿ ಮಹಾವಿಷ್ಣುವಲ್ಲಭಾಯ ಮಹಾಶ್ರೀಷ್ಠಾಯ ಮಹಾಯ ಅಂಬಿಕಾನಾಥಾಯ ಮಹಾಶ್ರೀಮಂತಾಯ ಮಹಾಯ ಭಕ್ತವತ್ಸಲಾಯ ಮಹಾಭವಾಯ ಮಹಾಯ ಶರ್ವಾಯ ಮಹಾತ್ರಿಲೋಕೇಶ್ವರಾಯ ಮಹಾಯ श्रीगंताय महाशिवप्रियाय महारुद्राय महाय कामारिकाय महाकासुरोधिने महाय गंगाधराय महारुद्राक्षमुने महाय कालकालाय महागणपते महाभीमाय महाय साक्षिवस्तराय महाभावने महाय जटाधराय महाकैलासवासुने महाय नवचरणे महागणवाय महाय विभ्रांतनाय महाशांताय महाय पुरुषभारुराय महावस्त्रभूताय विग्रहाय महासौंदर्याय महाय स्वरमयाय महात्रैलोक्यमय महाय अनीश्वराय महासमज्ञाय महाय सोमाय सूराय निवसताय महाभिषेक महाय यज्ञमयाय महाय नीलकंठाय मृत्युंजयाय सर्वेश्वराय सदाशिवाय शंकराय श्रीमन्महादेवाय नमः. श्री महागणपति परशुराम स्वामी गुरुदक्षिणा मूर्तिदेवताभ्यो नमः. उत्तर नीराजं दर्शयामि आचमञ्जान्तरा दिव्य परिमलपत्र पुष्पाणि समर्पयामि रक्षान् धारयामि. गुरुवे सर्वलोकानां भेजे भवरोगिणां मितये सर्वविद्यानां श्री गुरुदक्षिणामूर्तये नमः. उत्तरनीराजनं दर्शयामि आचमञ्जान्तरा दिव्य परिमलपत्र पुष्पाणि समर्पयामि रक्षान् धारयामि. गुरुवे सर्वलोकानां भेजे भवरोगिणां मितये सर्वविद्यानां श्री गुरुदक्षिणामूर्तये नमः. गुरु अनुग्रह सिद्धिरस्तु आयुरारोग्य ऐश्वर्य अभिवृद्धिरस्तु समस्त दोष परिहारार्थं पावनं शुभं गुरु अनुग्रह सिद्धिरस्तु समस्त दोष परिहारार्थं. गुरुवे सर्वलोकानां भेजे भवरोगिणां निधगे सर्वविद्यानां श्री गुरुदक्षिणामूर्तये नमः. ಶ್ರೀ ಉಗಾದಿ ಪ್ರಯುಕ್ತ ಶ್ರೀ ಗುರುದಕ್ಷಿಣಾಮೂರ್ತಿ ದೇವರಿಗೆ ಬೆಳಗ್ಗೆ ಸ್ವಾಮಿಗೆ ವಿಶೇಷವಾಗಿ ಪಂಚಾಮೃತಾಭಿಷೇಕ, ರುದ್ರಾಭಿಷೇಕ, ಸಹಸ್ರ ಹೂವಿನಿಂದ ಅರ್ಚನೆ ನೆರವೇರಿತು. ಸ್ವಾಮಿಗೆ ವಿಶೇಷವಾಗಿ 9 ಗಂಟೆಗೆ ಸರಿಯಾಗಿ ಪಂಚ ಆರತಿಯಿಂದ ಸ್ವಾಮಿಗೆ ಮಹಾಮಂಗಳಾರತಿ ನೆರವೇರಿದೆ. ಇಂದು ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿದ್ದಾರೆ. ಇದು ಯಾವ ಜಾಗದಲ್ಲಿ ಬರ್ತದೆ, ಎಲ್ಲಿ ಬರ್ತದೆ? ಅಮಾನಿಕೆರೆ ಕಟ್ಟೆಯ ಮೇಲಿರುವ ಶ್ರೀ ಗುರು ದಕ್ಷಿಣಾಮೂರ್ತಿ ಪರಶುರಾಮ ಸ್ವಾಮಿ ದೇವಸ್ಥಾನ.
ಇದು ಹಳೆ ಮುಳಬಾಗಲ್ ರಸ್ತೆಯಲ್ಲಿ. ಹಳೆ ಚೋಳರು ಗಂಗಳು ಇದು ಅದಕ್ಕಿಂತ ಸ್ವಾಮಿ ಹಿಂದೆ ಬಂದು ಸ್ವಾಮಿ ಅಮ್ಮನವರು ಬಂದು ತ್ರೇತಾಯುಗದಲ್ಲಿ ಪರಶುರಾಮ ಸ್ವಾಮಿ ಇಲ್ಲೇ ಇದಾಗಿರೋದು. ಶತಶೃಂಗ ಸಮೀಪೆ ಪರಶುರಾಮ ಕ್ಷೇತ್ರ ದಂಡಕಾರುಣ್ಯೆ ಕೋಲಾಹಲಪುರಾಧೀಶ್ವರಿ ಅಂತ ನಗರ ದೇವತೆ ಕೋಲಾರಮ್ಮನವ್ರನ್ನ ಪ್ರತಿಷ್ಠಾಪನೆ ಮಾಡುವಂಥ ಪರಶುರಾಮ ಸ್ವಾಮಿ ಇಲ್ಲೇ ಶಿಲೆ ಆಗಿದ್ದಾರೆ. ಪ್ರತಿ ಗುರುವಾರ ಸ್ವಾಮಿಗೆ ವಿಶೇಷ ಪೂಜೆ ನಡೀತದೆ. ಸ್ವಾಮಿಗೆ ಈ ದಿನ ಎಷ್ಟು ಭಕ್ತಾದಿಗಳು ಪ್ರಸಾದ ಏನು ಸುಮಾರು ವಿಶೇಷ ಪೂಜೆ ಏನಿತ್ತು ಇವತ್ತು ಅಂತ? ಸ್ವಾಮಿಗೆ ವಿಶೇಷವಾಗಿ 1001 ಲೀಟರ್ನಲ್ಲಿ ಅಭಿಷೇಕ, ಹಾಲಿನಲ್ಲಿ ಕ್ಷೀರಾಭಿಷೇಕ ಅಂತ ಸ್ವಾಮಿಗೆ ವಿಶೇಷವಾಗಿ ಇಂದು ಯುಗಾದಿ ಪ್ರಯುಕ್ತ 1001 ಭಕ್ತಾದಿಗಳಿಂದ 1001 ಕ್ಷೀರಾಭಿಷೇಕ ಸ್ವಾಮಿಗೆ ನೆರವೇರಿದೆ. ಆಮೇಲೆ ಇದು ಯುಗಾದಿ ಹಬ್ಬದ ಇನ್ನು ವಿಜಯದಶಮಿ ಅಂತ ಕಾಲದಲ್ಲಿ ಏನಾದರೂ ಇರ್ತವೆ ಅಂತ ಇದರಲ್ಲಿ ಇಲ್ಲಿ ಪ್ರತಿ ವರ್ಷ ಯುಗಾದಿಗೆ ಮತ್ತೆ ಗುರುಪೌರ್ಣಮಿ ಪ್ರಯುಕ್ತ ಸ್ವಾಮಿಗೆ ವಿಶೇಷ ಪೂಜೆ ನಡೀತದೆ. ಮತ್ತೆ ಕಾರ್ತಿಕ ದೀಪೋತ್ಸವ ಅಂತ ನಡೀತದೆ ಸ್ವಾಮಿಗೆ. 4ನೇ ಗುರುವಾರದಲ್ಲಿ ಕಾರ್ತಿಕ ದೀಪೋತ್ಸವ ಸ್ವಾಮಿಗೆ ನೆರವೇರುತ್ತೆ. ಮತ್ತೆ ಪ್ರತಿ ಗುರುವಾರ ಸ್ವಾಮಿಗೆ ವಿಶೇಷ ಪೂಜೆ ಇರುತ್ತೆ. ಆ ಮನಸ್ಸಿನಲ್ಲಿ ಏನೇ ಇಷ್ಟಕಾಮ್ಯ ಇರ್ತದೆ ಸ್ವಾಮಿ ನೆರವೇರಿಸ್ಕೊಡ್ತಾರೆ. ಎಷ್ಟು ಭಕ್ತಾದಿಗಳು ಬಂದಿದ್ರು? ಸುಮಾರು 1,500 ಭಕ್ತಾದಿಗಳು ಈಗಿಂದ ದರ್ಶನ ಮಾಡ್ಕೊಂಡಿದ್ದಾರೆ ಸ್ವಾಮಿ. ಇನ್ನೂ ಬರ್ತಾನೆ ಇದ್ದಾರೆ. ಹೌದು, ಸಂಜೆ ವಿಶೇಷವಾಗಿ 5:30ಯಿಂದ ಸ್ವಾಮಿಗೆ ವಿಶೇಷ 5:30ಯಿಂದ ರಾತ್ರಿ 8 ಗಂಟೆವರೆಗೂ ಸ್ವಾಮಿಗೆ ವಿಶೇಷವಾಗಿ ಪ್ರಾರ್ಥನೆ ಇರುತ್ತೆ. ಮತ್ತೆ ಆ ಹೆಚ್ಚಿನ ಸಂಖ್ಯೆಯಲ್ಲಿ ಸ್ವಾಮಿಯನ್ನ ದರ್ಶನ ಮಾಡ್ಕೊತಾರೆ. ತಾವು ಪ್ರಧಾನ ಸ್ವಾಮಿ ಪ್ರಧಾನ ಅರ್ಚಕರು ಬಂದು ಸೋಮಶೇಖರ್ ದೀಕ್ಷಿತರ್ ಅಂತ, ಅವ್ರ ಮಗ ಕಾರ್ತಿಕ್ ದೀಕ್ಷಿತ್. ಅವ್ರಿಗೆ ಈಗಾಗಲೇ ಒಂದು ಪ್ರಶಸ್ತಿ ಬಂದಿದೆ. ಹೌದು, ಅವರಿಗೆ ಸ್ವಾಮಿ ಅವ್ರದ 40 ವರ್ಷ ಅವರಿಗೆ ಅನುಭವದ ಮೇಲೆಗೆ ಅವ್ರಿಗೆ ಪ್ರಶಸ್ತಿ ಕೊಟ್ಟಿದ್ದಾರೆ. ಮೈಸೂರು. ಹೌದು, ಮೈಸೂರು ಮತ್ತೆ ಕಲ್ಕತ್ತಾ ಯೂನಿವರ್ಸಿಟಿಯಿಂದ ಅವ್ರಿಗೆ ಪ್ರಶಸ್ತಿ ಕೊಟ್ಟಿದ್ದಾರೆ. ನಮಸ್ಕಾರ.